ಪ್ರಿಯ ವಿದ್ಯಾರ್ಥಿಗಳೇ, ಈ ಭಾಗದಲ್ಲಿ ನಾವು ಪೂರ್ಣಾಂಕಗಳನ್ನು ಹೇಗೆ ಸಂಖ್ಯಾ ರೇಖೆ ಮೇಲೆ ಗುರುತಿಸುವುದು, ಹೇಗೆ ಎರಡು ಪೂರ್ಣಾಂಕಗಳನ್ನು ಹೋಲಿಸುವುದು, ಹೇಗೆ ಪೂರ್ಣಾಂಕಗಳನ್ನ ಏರಿಕೆ ಇಳಿಕೆ ಕ್ರಮದಲ್ಲಿ ಹಾಕುವುದು, ಎಲ್ಲದಕ್ಕಿಂತ ದೊಡ್ಡ ಪೂರ್ಣಾಂಕ ಇಲ್ಲ ಚಿಕ್ಕ ಪೂರ್ಣಾಂಕ ಹೇಗೆ ಕಂಡುಹಿಡಿಯೋದು, ಇದೆಲ್ಲ ನೋಡೋಣ. ನಾವು ಉದಾಹರಣೆಗಳು ತಗೊಂಡು ಇದನ್ನ ಮಾಡೋಣ. ಸೊ ಈ ಸಂಖ್ಯಾ ರೇಖೆಯಲ್ಲಿ ನಾನು ಮಾರ್ಕ್ ಮಾಡಿರೋ ನಂಬರ್ಸ್ ಎಲ್ಲ ಇದನ್ನ ಏರಿಕೆ ಕ್ರಮದಲ್ಲಿ ಹಾಕ್ಬೇಕು. ಇವಾಗ ಏರಿಕೆ ಕ್ರಮ ಅಂದ್ರೆ ಯಾವ ಕಡೆಯಿಂದ ಯಾವ ಕಡೆಗೆ? ಎಡಗಡೆಯಿಂದ ಬಲಗಡೆಗೆ ಹೋಗ್ಬೇಕು. ಕರೆಕ್ಟ್. ಫಸ್ಟ್ ಏನ್ ಬರುತ್ತೆ? ತಪ್ಪು. ತಪ್ಪು. ಎಡಗಡೆಯಿಂದ ಬಲಕ್ಕೆ ನಿಮಗೆ ಜಾಸ್ತಿ ಆಗೋದು. ಈ ಸಂಖ್ಯಾ ರೇಖೆ ನೋಡ್ಕೊಂಡು ಬರಿಬೇಕು ನೀವು. ಎಡಗಡೆಯಿಂದ ಬಲಕ್ಕೆ ಬರುವಾಗ ಯಾವ್ಯಾವ ನಂಬರ್ ಸಿಗುತ್ತೋ ಅದೇ ಕ್ರಮದಲ್ಲಿ ಬರಿಬೇಕು ನೀವು. ಏರಿಕೆ ಕ್ರಮ ಅಂದ್ರೆ ಸೊ ಫಸ್ಟ್ ಏನ್ ಬರುತ್ತೆ? -9 ಫಸ್ಟ್ ಬರೋದು. ಆಮೇಲೆ -5 ಬರುತ್ತೆ. ಆಮೇಲೆ 1 +1 ಅದು. ಆಮೇಲೆ +6. ಆಮೇಲೆ 8. ಇದು ಕರೆಕ್ಟ್. ಗೊತ್ತಾಯ್ತಾ? ಸೊ ಇವಾಗ ಇನ್ನೊಂದ್ಸತಿ ಏರಿಕೆ ಕ್ರಮ ಮಾಡೋಣ. ಎಡಗಡೆಯಿಂದ ಬಲಕ್ಕೆ ಜಾಸ್ತಿ ಆಗತ್ತೆ. ಸೊ ಏರಿಕೆ ಕ್ರಮ ಮಾಡ್ಬೇಕು ಅಂದ್ರೆ ಎಡಗಡೆಯಿಂದ ಬಲಕ್ಕೆ ನಂಬರ್ಸ್ ಬರ್ಕೋಬೇಕು. ಆನ್ಸರ್ ಕೊಡಿ ನೋಡೋಣ. ಫಸ್ಟ್ ಏನ್ ಬರುತ್ತೆ? ವೆರಿ ಗುಡ್. -7. ಫಸ್ಟ್ ಟೈಮ್ ಕರೆಕ್ಟ್. ವೆರಿ ಗುಡ್. ವೆರಿ ಗುಡ್. ಈಸಿ ಅಲ್ಲ ಇದು? 10. ವೆರಿ ಗುಡ್. ಮೈಲಿ ಕೊಡೋಣ. ಇವಾಗ ನೆಕ್ಸ್ಟ್ ಇಳಿಕೆ ಕ್ರಮ ಮಾಡೋಣ. ಇಳಿಕೆ ಕ್ರಮ ಅಂದ್ರೆ ಯಾವ ಕಡೆಯಿಂದ ಯಾವ ಕಡೆಗೆ ಹೋಗ್ಬೇಕು? ಬಲಗಡೆಯಿಂದ ಎಡಗಡೆಗೆ. ಕರೆಕ್ಟ್. ಕಮ್ಮಿ ಆಗ್ತಾ ಬರುತ್ತೆ. ಇಳಿಕೆ ಕ್ರಮ ಅಂದ್ರೆ ಯಾವ ಕಡೆಯಿಂದ ಯಾವ ಕಡೆಗೆ ಹೋಗ್ಬೇಕು ಸುಪ್ರೀತ್? ಬಲಗಡೆಯಿಂದ ಎಡಗಡೆಗೆ. ಕರೆಕ್ಟ್. ಇವಾಗ ಫಸ್ಟ್ ನಂಬರ್ ಏನ್ ಬರುತ್ತೆ ಹಂಗಾದ್ರೆ? 10. ವೆರಿ ಗುಡ್. ಆಮೇಲೆ 0. ಆಮೇಲೆ -1. ಆಮೇಲೆ -5. ಆಮೇಲೆ -10. ವೆರಿ ಗುಡ್. ಸ್ಮೈಲಿ. ಇವಾಗ ಏರಿಕೆ ಕ್ರಮ ಅಂದುವಾಗ ಒಂದಕ್ಕಿಂತ ಒಂದ್ ಜಾಸ್ತಿ ಆಗ್ತಾ ಹೋಗುತ್ತೆ. 7 ದೊಡ್ಡದ -7 ದೊಡ್ಡದ? 7. So -7 is less than 7. ಹಿಂಗೆ ಬರೆಯೋದು. ದೊಡ್ಡದಿರೋದು ಬಾಯಿ ಬಿಟ್ಕೊಂಡಿರುತ್ತೆ, ಚಿಕ್ಕದಿರೋದು ಬಾಯಿ ಮುಚ್ಕೊಂಡಿರುತ್ತೆ. ಇಲ್ಲ ಇದನ್ನ ನಾವು ಹೆಂಗೂ ಬರಿಬಹುದು. 7 is greater than -7 ಅಂತಾನು ಬರಿಬಹುದು. ಇದು ಲೆಸ್ ದೆನ್, ಇದು ಗ್ರೇಟರ್ ದೆನ್ ಆಯ್ತು. ಆದ್ರೆ ದೊಡ್ಡದ ಕಡೆನೆ ಯಾವಾಗ್ಲೂ ಬಾಯಿ ಬಿಟ್ಕೊಂಡಿರೋದು. ಗೊತ್ತಾಯ್ತಲ್ಲ? ಇವಾಗ 0 ಇದೆ, -5 ಇದೆ. ಇದು ಯಾವ ಕ್ರಮದಲ್ಲಿ ಬರ್ದಿರೋದು? ಇಳಿಯುವ ಕ್ರಮನಲ್ಲಿ ಬರ್ದಿರೋದು. 0 ಇಲ್ಲಿದೆ, -5 ಇದೆ. ಇಳಿಯುವ ಕ್ರಮ ಈ ಕಡೆ ಹೋಗೋದು. ಯಾವ್ದು ದೊಡ್ಡದು ಇದ್ರಲ್ಲಿ? ದೊಡ್ಡದು. ಕರೆಕ್ಟ್. ಸೊ ನೀವು ಬಲಗಡೆಗೆ ಬರೋ ನಂಬರ್ ಎಲ್ಲ ದೊಡ್ಡದಿರುತ್ತೆ, ಎಡಗಡೆಗೆ ಬರೋದೆಲ್ಲ ಚಿಕ್ಕದಿರುತ್ತೆ. ಇವಾಗ -10 -5 ತಗೊಂಡ್ರೆ ಯಾವ್ದು ದೊಡ್ಡದು? -5 ದೊಡ್ಡದು ಅಲ್ಲ? ಗೊತ್ತಾಯ್ತಾ ನಿಮ್ಗೆ ದೊಡ್ಡದು ಚಿಕ್ಕದು ಹೆಂಗ್ ಬರಿಬೇಕು ಅಂತ? ವೆರಿ ಗುಡ್. ಇದು ಕರೆಕ್ಟು, ಇದು ಕರೆಕ್ಟು. ಇವಾಗ ನಾನು ಸ್ವಲ್ಪ ನಂಬರ್ಸ್ ಕೊಡ್ತೀನಿ ನಿಮ್ಗೆ, ಅದನ್ನ ಸಂಖ್ಯಾ ರೇಖೆನಲ್ಲಿ ಬರೀರಿ. ಇದನ್ನ ಮಾರ್ಕ್ ಮಾಡ್ಬಿಟ್ಟು ನೀವು ಎಲ್ಲದಕ್ಕಿಂತ ದೊಡ್ಡದು ಯಾವುದು, ಎಲ್ಲದಕ್ಕಿಂತ ಚಿಕ್ಕದು ಯಾವುದು ಅಂತ ಬರಿಬೇಕು. ಓಕೆ. -2 <2. ಕರೆಕ್ಟ್. -8 -2. ವೆರಿ ಗುಡ್. ಬಟ್ ಇದರಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು, ಎಲ್ಲದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು?
ಹಾ ಕರೆಕ್ಟ್. ಎಲ್ಲಕ್ಕಿಂತ ದೊಡ್ಡದು 3. ಎಲ್ಲಕ್ಕಿಂತ ಚಿಕ್ಕದು -8. ವೆರಿ ಗುಡ್. ಕರೆಕ್ಟ್ ಆಗಿ ಗುರ್ತಿದ್ದೀರಾ. ಋಣ ಪೂರ್ಣಾಂಕ ಮಾರ್ಕ್ ಮಾಡುವಾಗ ಮೈನಸ್ ಬರಿಬೇಕು. ಮೈನಸ್ ಬರ್ದಿಲ್ಲ ಇಲ್ಲಿ ನೋಡಿ, ಇಲ್ಲಿ -1 -2 -3 -4 ಈ ತರ ಬರಿಬೇಕು. ಈ ಬರೀ 1 2 3 4 ಬರ್ದ್ಬಿಟ್ಟಿದ್ಯಾ, ಅದನ್ನ ಸರಿ ಮಾಡ್ಕೋಬೇಕು. ಆಯ್ತಾ, ಜ್ಞಾಪಕ ಇಟ್ಕೊ. ಬಾಕಿ ಎಲ್ಲ ಕರೆಕ್ಟ್ ಮಾಡಿದ್ವಿ. ಇವಾಗ ಒಂದು ನೀವು ಗಮನಿಸ್ಬೇಕು ಏನಂದ್ರೆ, ಈ ಋಣ ಪೂರ್ಣಾಂಕನಲ್ಲಿ ಈ ಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಅದ್ರ ಮೂಲ್ಯ ಕಮ್ಮಿ ಆಗ್ತಾ ಹೋಗುತ್ತೆ. ಧನ ಪೂರ್ಣಾಂಕ ಸಂಖ್ಯೆ ಜಾಸ್ತಿ ಜಾಸ್ತಿ ಆಗ್ತಾ ಅದ್ರ ಮೂಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಜ್ಞಾಪಕ ಇಟ್ಕೊಳ್ಳಿ. ಎಡಗಡೆಗೆ ಹೋದಾಗ ಕಮ್ಮಿ ಆಗತ್ತೆ, ಬಲಗಡೆಗೆ ಹೋದಾಗ ಜಾಸ್ತಿ ಆಗತ್ತೆ. ಓಕೆ, ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ನಾನು ಇನ್ನೊಂದು ಎಕ್ಸರ್ಸೈಸ್ ಕೊಡ್ತೀನಿ. ಆಯ್ತಾ, ಇದರಲ್ಲಿ ನಾನು ಒಂದೆರಡು ನಂಬರ್ ಮಾರ್ಕ್ ಮಾಡ್ತೀನಿ, ಇನ್ನೊಂದ್ 2-3 ನಂಬರ್ ಕೇಳ್ತೀನಿ ನಾನು. ಇದು ABCD ಅಂತ ಮಾರ್ಕ್ ಮಾಡಿರ್ತೀನಿ. ಆಯ್ತಾ, ಇದ್ರಲ್ಲಿ ನಾನೇನೋ ಮಾರ್ಕ್ ಮಾಡ್ತೀನಿ, ಬಾಕಿದನ್ನ ನೀವು ಮಾರ್ಕ್ ಮಾಡ್ಬೇಕು. ಇದು -2, ಇದು 0 ಅಂತ ಇಟ್ಕೊಳ್ಳಿ. ಏನು ಅಂತ ಮಾರ್ಕ್ ಮಾಡಿ. ಆಮೇಲೆ K ಈಕ್ವಲ್ ಟು ಅಂತ ಬರ್ಕೊಳ್ಳಿ. E ಈಕ್ವಲ್ ಟು ಏನು, B ಈಕ್ವಲ್ ಟು ಏನ್ ಬರುತ್ತೆ ಆನ್ಸರ್ ಕೊಡ್ಬೇಕು. H ಈಕ್ವಲ್ ಟು -2 ಅಂತ ಬರೀತೀನಿ. ಓಕೆ, ಸೊ B ಎಷ್ಟಾಯ್ತು? -8. -2 -3 -4 -5 -6 -7 -8. ಕರೆಕ್ಟ್. ಓಕೆ, ಆಮೇಲೆ E ಈಕ್ವಲ್ ಟು -5. ಕರೆಕ್ಟ್. -3 -4 -5 -6 -7 ಇದು -8 ಆಯ್ತು ಅಲ್ಲ? ಕರೆಕ್ಟ್. K ಈಕ್ವಲ್ ಟು 1. ವೆರಿ ಗುಡ್. ಇದು -1 ಆಯ್ತು. K ಈಕ್ವಲ್ ಟು 1. ವೆರಿ ಗುಡ್. ಓಕೆ, ಇವಾಗ ಇನ್ನೊಂದ್ ತರ ಹೇಳ್ಕೊಡ್ತೀನಿ, ಫಿಲ್ ಇನ್ ದ ಬ್ಲಾಂಕ್ಸ್ ತರ. ಇದು ಫಿಲ್ ಇನ್ ದ ಬ್ಲಾಂಕ್ಸ್ ತರಾನೇ ಅಲ್ಲ? ಇನ್ನೊಂದ್ ತರ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡೋಣ. 0 ಅನ್ನೋಣ. ಇದು -5 ಅಂತ ಇಟ್ಕೊಳ್ಳೋಣ. ಆಯ್ತಾ, ಇದು 5, ಇದು 10, ಇದು 15. ಇವಾಗ ನೋಡಿ, ನಾನು ಎಲ್ಲ ಕಂಟಿನ್ಯೂಸ್ ಆಗಿ 1 2 3 4 ಮಾರ್ಕ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಚಿಕ್ಕ ಚಿಕ್ಕ ಲೈನ್ ಹಾಕೊಳ್ಳೋಣ ಇದಕ್ಕೆ. ಇವಾಗ ನಾನು ABCD ಮಾರ್ಕ್ ಮಾಡ್ತೀನಿ, ಅದೇನೋ ಹೇಳ್ಬೇಕು. ಆಯ್ತಾ, ಇವಾಗ ಒಂದು ಕ್ಲೂ ಕೊಡ್ತೀನಿ, ನಾನು ಒಂದು ಆನ್ಸರ್ ಕೊಡ್ತೀನಿ. ಆಯ್ತಾ, ಈ 5 ಇದೆಯಲ್ಲ, ಇವಾಗ ನೋಡಿದ್ರೆ 0 ಇಂದ 5ಕ್ಕೆ 1 2 3 4 5ನೇದು ಮಾರ್ಕ್ ಮಾಡಿದೀವಿ. ಅಂದ್ರೆ ಈ B 2ನೇ ನಂಬರ್ ಆಯ್ತು. B = 2 ಆಯ್ತು. ಯಾಕಂದ್ರೆ ಫುಲ್ ಎಲ್ಲ ಮಾರ್ಕ್ ಮಾಡಿಲ್ಲ ನಾವು, ಒಂದೊಂದ್ ಮಧ್ಯದಲ್ಲೆಲ್ಲ ಬಿಟ್ಬಿಟ್ಟಿದೀವಿ. ಇದು ಎಷ್ಟಿದೆ ಲೈನ್ ಅಂತ ನೋಡ್ಕೊಂಡು ಅದಕ್ಕೆ ಸರಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಶುರು ಮಾಡ್ಕೊಳ್ತೀರಾ, ಇಲ್ಲಿಂದ ಯಾವ್ದು ಹತ್ರ ನಂಬರ್ ಕೊಟ್ಟಿದ್ಯೋ ಅಲ್ಲಿಂದ ಶುರು ಮಾಡ್ಕೊಳ್ಳಿ. ಇವಾಗ ಒಂದೊಂದ್ ಲೈನ್ಗೆ ಇಲ್ಲಿ ಒಂದೊಂದ್ ನಂಬರ್ ಬರ್ಬೇಕಾಗಿತ್ತು. ಸೌಮ್ಯ, A ಈಕ್ವಲ್ ಟು -3. ಕರೆಕ್ಟ್. ನೆಕ್ಸ್ಟ್ C = 9. 5 6 7 8 9 ಆಯ್ತಲ್ಲ? C = 9. ವೆರಿ ಗುಡ್. ನೆಕ್ಸ್ಟ್ ಸುಪ್ರೀತ್, ಬಾ. D = 11. 11. ವೆರಿ ಗುಡ್.
ಈಕ್ವಲ್ ಟು E is equal to 14 ಅಲ್ಲ. ವೆರಿ ಗುಡ್, ವೆರಿ ಗುಡ್, ಆಲ್ ಆರ್ ರೈಟ್. ಡಬಲ್ ಸ್ಮೈಲಿ, ವೆರಿ ಗುಡ್. ವರ್ಡ್ ಪ್ರಾಬ್ಲಮ್ಸ್ ಅಂತ ಹೇಳ್ಕೊಡ್ತೀನಿ. ವರ್ಡ್ ಪ್ರಾಬ್ಲಮ್ಸ್ ಅಂದ್ರೆ ನಾವು ದಿನ ಹೆಂಗೆ ಈ ಪೂರ್ಣಾಂಕಗಳನ್ನ ಉಪಯೋಗಿಸ್ತೀವಿ, ಆ ಒಂದು ಸಂದರ್ಭ ಕೊಟ್ಟಿರುತ್ತೆ, ಅದರಲ್ಲಿ ಪೂರ್ಣಾಂಕ ನೀವು ಹಿಂಗೆ ಉಪಯೋಗಿಸ್ಕೋಬೇಕು ಅಂತ ಅದರಲ್ಲಿರುತ್ತೆ. ಅದು ನೀವು ಸಾಲ್ವ್ ಮಾಡಬೇಕು, ಈ ಥರ ಪ್ರಾಬ್ಲಮ್ಸು. ಸೊ ಈ ಥರ ಪ್ರಾಬ್ಲಮ್ಸ್ಗೆ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಅಂದರೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಗಣಿತದಲ್ಲಿ ಹೆಂಗೆ ಬರ್ಕೋಬೇಕು, ಪೂರ್ಣಾಂಕ ಇಟ್ಕೊಂಡು ಹೆಂಗೆ ಮಾಡೋದು ಅದನ್ನು ಪ್ರಾಬ್ಲಮ್ನ ಅಂತ ನೋಡಬೇಕು. ಓಕೆ, ಫಸ್ಟ್ ಪ್ರಾಬ್ಲಮ್ ತಗೊಳ್ಳೋಣ. ಹಾಂ, ಸುಪ್ರೀತ್ ಇದು ಓದು. ಶ್ರೀನಗರದಲ್ಲಿ ಸೋಮವಾರ ಉಷ್ಣತೆಯು -5 ಡಿಗ್ರಿ ಇದ್ದು ಮಂಗಳವಾರ 2 ಡಿಗ್ರಿ ನಷ್ಟು ಇಳಿಕೆಯಾಯಿತು. ಹಾಗಾದರೆ ಮಂಗಳವಾರ ಶ್ರೀನಗರದಲ್ಲಿ ಉಷ್ಣತೆಯು ಎಷ್ಟು ದಂದು ಈ ಉಷ್ಣತೆಯು ನಷ್ಟ ಏರಿಕೆಯಾಯಿತು. ಹಾಗಾದರೆ ಬುಧವಾರ ಉಷ್ಣತೆಯು ಎಷ್ಟು? ಸೊ ಇವಾಗ ಇದು ಪೂರ್ಣಾಂಕಕ್ಕೆ ನಾವು ಬದಲಾಯಿಸ್ಕೋಬೇಕು ಪ್ರಾಬ್ಲಮ್ನ. ಇವಾಗ ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್, ಇವಾಗ ಒಂದು ಹೇಳ್ತೀನಿ, ಆಮೇಲೆ ಬಾಕಿದ್ ನೀವು ಹೇಳಿ. ಇವಾಗ ಒಂದು ಏನು ಇಂಪಾರ್ಟೆಂಟ್ ಅಂದ್ರೆ ಸೋಮವಾರ ನಮಗೆ ಉಷ್ಣತೆ -5 ಡಿಗ್ರಿ ಇತ್ತು, ಅದು ಇಂಪಾರ್ಟೆಂಟು. ಆಮೇಲೆ ಮಂಗಳವಾರ ಏನಾಯಿತು, 2 ಡಿಗ್ರಿ ಇಳಿಕೆ ಆಯಿತು. ಆಯ್ತಾ, ಇದು ನಮಗೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಮಂಗಳವಾರ ಉಷ್ಣತೆ ಎಷ್ಟು, ಈ ತರ ಪ್ರಾಬ್ಲಮ್ ಅಲ್ಲಿ ಯಾವ್ದು ಇಂಪಾರ್ಟೆಂಟೋ ಅದನ್ನ ಮಾರ್ಕ್ ಮಾಡ್ಕೊಂಡ್ ಬಿಡ್ಬೇಕು. ಫಸ್ಟ್ ಲೈನ್ ಇಂದ ಬರ್ಕೊಳ್ಳೋಣ. ಗಣಿತನಲ್ಲಿ ವಾಕ್ಯಗಳು ಮಾಡ್ಕೋಬೇಕು. ಸೊ ಸೋಮವಾರ ಉಷ್ಣತೆಯು -5 ಡಿಗ್ರಿ. ಇವಾಗ ಮಂಗಳವಾರ ಇಳಿಕೆ ಆಯಿತು. ಎಷ್ಟು ಇಳಿಕೆ ಆಯಿತು? 2 ಡಿಗ್ರಿ. 2 ಡಿಗ್ರಿ ಇಳಿಕೆ ಆಯ್ತು. ಇವಾಗ ನೆಕ್ಸ್ಟ್ ನಮ್ಮ ಸಂಖ್ಯಾ ರೇಖೆ ತಗೊಳ್ಳೋಣ. ಎಲ್ಲಿಂದ ಶುರು ಮಾಡ್ತೀರಾ ನೀವು? -5 ಡಿಗ್ರಿಯಿಂದ. ಯಾಕಂದ್ರೆ ಸೋಮವಾರದ ಫಸ್ಟ್ ಕೊಟ್ಟಿರೋದು, ಅದನ್ನ ಏರಿಕೆ ಇಳಿಕೆ ಅಂತ ಕೊಟ್ಟಿಲ್ಲ, ಅದನ್ನ -5 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅಲ್ಲಿಂದ ಅವರು 2 ಡಿಗ್ರಿ ಇಳಿಕೆ, 4 ಡಿಗ್ರಿ ಏರಿಕೆ ಅಂತ ಎಲ್ಲ ಕೊಟ್ಟಿದ್ದಾರೆ. ಅಲ್ವಾ? ಆಯ್ತಾ? ಸೊ ಇವಾಗ ಅದನ್ನ ಹೆಂಗ್ ತೋರ್ಸೋದು? ಇಳಿಕೆ ಅಂದ್ರೆ ಯಾವ ಕಡೆ ಹೋಗ್ಬೇಕು ನಾವು? ಎಡಕ್ಕೆ. ಕರೆಕ್ಟ್. ಸೊ ನಾವು ಎಡಕ್ಕೆ 2 ಸ್ಟೆಪ್ ಹೋದ್ವಿ. ಯಾಕಂದ್ರೆ ಎಷ್ಟು ಇಳಿಕೆ ಆಗಿದೆ? ಇದು 2 ಡಿಗ್ರಿ ಇಳಿಕೆ ಆಗಿದೆ. ಆಯ್ತಾ? ಸೊ ಮಂಗಳವಾರ ಉಷ್ಣತೆ ಎಷ್ಟು ಸಿಗುತ್ತೆ ನಿಮ್ಗೆ? ಸೋಮವಾರ -5 ಇತ್ತು, ಅದಕ್ಕಿಂತ 2 ಡಿಗ್ರಿ ಇಳಿಕೆ ಆಯಿತು. ಮಂಗಳವಾರ ಉಷ್ಣತೆ ಎಷ್ಟು ಆಗುತ್ತೆ? -7 ಸಿಕ್ತಿರಿ. -7 ಸಿಕ್ತು. ಕರೆಕ್ಟ್. ಸೊ ಮಂಗಳವಾರ ಉಷ್ಣತೆ -7 ಡಿಗ್ರೀಸ್ ಆಯ್ತು. ಇವಾಗ ಬುಧವಾರದ ಉಷ್ಣತೆ 4 ಡಿಗ್ರಿ ನಷ್ಟು ತಿರ್ಗಾ ಏರಿಕೆ ಆಯ್ತು ಅಂತ ಹೇಳಿದ್ದಾರೆ. ಅದು ಎಲ್ಲಿಂದ ಏರಿಕೆ ಆಗಿದೆ? ಸೋಮವಾರದಿಂದ ಏರಿಕೆ ಆಯ್ತಾ, ಮಂಗಳವಾರದಿಂದ ಏರಿಕೆ ಆಯ್ತಾ? ಮಂಗಳವಾರ. ವೆರಿ ಗುಡ್, ಮಂಗಳವಾರದಿಂದ ಏರಿಕೆ. ಸೊ ನಿಮ್ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿರುತ್ತೆ? -7. -7 ಇಂದ ನೀವು ನೆಕ್ಸ್ಟ್ ಸ್ಟೆಪ್ ಮಾಡ್ಬೇಕಾಗತ್ತೆ. ಅನುರಾಧ, ವೆರಿ ವೆರಿ ನೀಟ್, ವೆಲ್ ಡನ್. ವೆರಿ ಗುಡ್. ಈಗ ಸೋಮವಾರ ಉಷ್ಣತೆ, ಮಂಗಳವಾರ ಉಷ್ಣತೆಯ ಇಳಿಕೆ. ಸೋಮವಾರ ಉಷ್ಣತೆ ಎಷ್ಟಿತ್ತು? ಈಕ್ವಲ್ ಟು ಹಾಕೋಬೇಕಲ್ಲ, -5 ಡಿಗ್ರೀಸ್. ಉಷ್ಣತೆಯ ಇಳಿಕೆ 2 ಡಿಗ್ರೀಸ್. ಇಳಿಕೆ ಆಗಿರೋದ್ರಿಂದ ನಾವು -2 ಅಂತ ಅನ್ಕೋಬೇಕು ಅದನ್ನ. ಸೊ -5 ಇಂದ ಇಳಿಕೆ ಮಾಡಬೇಕು ಅಂದ್ರೆ 2 ಕಮ್ಮಿ ಮಾಡ್ಕೋಬೇಕು. ಹಂಗಾಗಿ ಇದು ಕರೆಕ್ಟು. -5 ಇಂದ ಶುರು ಮಾಡಿರೋದು ಕರೆಕ್ಟು, -7ಗೆ ಬಂದಿರೋದು ಕರೆಕ್ಟು. ಸೊ ಮಂಗಳವಾರದ ಶ್ರೀನಗರದ ಉಷ್ಣತೆಯು -7 ಡಿಗ್ರೀಸ್. ಕರೆಕ್ಟ್, ಪರ್ಫೆಕ್ಟ್. ಇವಾಗ ಬುಧವಾರ ಉಷ್ಣತೆ ಹೆಚ್ಚಾಗಿದೆ ಅದಕ್ಕಿಂತ. ಸೊ 4 ಡಿಗ್ರಿ ಹೆಚ್ಚಾಗಿದೆ, ಹಾಗಾಗಿ +4 ಕರೆಕ್ಟಾಗಿ ಬರ್ಕೊಂಡಿದ್ಯಾ ಇಲ್ಲಿ. ವೆರಿ ಗುಡ್. ಆಮೇಲೆ -7 ಇಂದ ಶುರು, ಯಾಕಂದ್ರೆ ಮಂಗಳವಾರದಿಂದ ಅದು ಹೆಚ್ಚಾಗಿರೋದು. ಸೊ ನಮ್ಮ ರೆಫರೆನ್ಸ್ ಪಾಯಿಂಟು ಮಂಗಳವಾರ. ಓಕೆ, ಸೊ ಅದು ಕರೆಕ್ಟ್ ಇದೆ. ಅಲ್ಲಿಂದ 4 ಡಿಗ್ರಿ ಈ ಕಡೆ ಬಂದರೆ 3 ಡಿಗ್ರಿ. ಸೊ ಬುಧವಾರದ ಉಷ್ಣತೆಯು ಹೆಚ್ಚು ಆಯಿತು, 4 ಡಿಗ್ರಿ. ಅದರದ್ದು ಉಷ್ಣತೆ -3 ಡಿಗ್ರೀಸ್. ವೆರಿ ವೆರಿ ಗುಡ್, ವೆಲ್ ಡನ್. ಓಕೆ, ಎಷ್ಟು ಕರೆಕ್ಟಾಗಿ ಎಲ್ಲ ಸ್ಟೆಪ್ಪು ಹಾಕ್ಬಿಟ್ಟು ಪರ್ಫೆಕ್ಟಾಗಿ ಮಾಡಿದ್ಯಾ. ಎಕ್ಸಲೆಂಟ್ ಇದು.
ಸ್ಟೆಪ್ಸ್ ಅಂದ್ರೆ ಈ ತರ ಬರ್ಬಿಟ್ಟು ನೀಟಾಗಿ ಮಾಡ್ಬೇಕು. ಸೊ ಇವಾಗ ಸೋಮವಾರದ ಉಷ್ಣತೆ -5 ಡಿಗ್ರೀಸ್, ಅದು ಕರೆಕ್ಟು. ಮಂಗಳವಾರದ ಉಷ್ಣತೆ 2 ಡಿಗ್ರೀಸ್ ಅಲ್ಲ, ಮಂಗಳವಾರದ ಉಷ್ಣತೆಯ ಇಳಿಕೆ 2 ಡಿಗ್ರೀಸು. ಸೊ ಅಲ್ಲಿ ತಪ್ಪು ಮಾಡಿದ್ಯಾ. ಇದು -7 ಮಾಡಿರೋದು ಕರೆಕ್ಟು. ಮಂಗಳವಾರದ ಶ್ರೀನಗರದ ಉಷ್ಣತೆ -7 ಡಿಗ್ರೀಸ್ ಕರೆಕ್ಟು. ಇವಾಗ ಬುಧವಾರದ ಉಷ್ಣತೆ ಏರಿಕೆ ಅಂತ ಬರೀಕೋಬೇಕು. ಏರಿಕೆ 4 ಡಿಗ್ರೀಸ್. ಇಲ್ಲಿ -7 ಇಂದ ಶುರು ಮಾಡಿಬಿಟ್ಟು -3 ತನಕ ಬಂದಿದೆ ಬುಧವಾರದ ಉಷ್ಣತೆಯು ಕರೆಕ್ಟ್. ಸೋಮವಾರದ ಉಷ್ಣತೆ -5 ಡಿಗ್ರೀಸು, ಮಂಗಳವಾರದ ಏರಿಕೆ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ, ಅದು ಇಂಪಾರ್ಟೆಂಟ್ ವರ್ಡು. -3 ಆನ್ಸರ್ -3. ನೆಕ್ಸ್ಟ್ ಕೊಡ್ಲಾ? ರೀಟಾ 20 ಕಿಲೋಮೀಟರ್ ದೂರವನ್ನು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪೂರ್ವ ದಿಕ್ಕಿನಲ್ಲಿ ಕ್ರಮಿಸುತ್ತಾಳೆ. ಎ ಬಿಂದುವಿನಿಂದ ಬಿ ಬಿಂದು ಪೂರ್ವ ದಿಕ್ಕಿನಲ್ಲಿ ಕ್ರಮಿಸುತ್ತಾಳೆ ಮ್ಯಾಮ್. ಇದು ರೀ. ಸೊ 20 ಕಿಲೋಮೀಟರ್ಸ್ ಪೂರ್ವ ಎ ಬಿಂದುವಿನಿಂದ, ಆಯ್ತಾ, ಬಿ ಬಿಂದುವಿನವರೆಗೆ. ಇದು ಇಂಪಾರ್ಟೆಂಟ್ ನಮಗೆ. ಏನ್ ಹೇಳಿದ್ದಾರೆ ಅವರು? ಪೂರ್ವಕ್ಕೆ ಇರುವ ದೂರವನ್ನು ಧನ ಪೂರ್ಣಾಂಕ ಸೂಚಿಸಿದರೆ. ಅಂದ್ರೆ ಏನರ್ಥ? ಬಲಕ್ಕೆ ಹೋದ್ರೆ ನೀವು ಅದನ್ನ ಪ್ಲಸ್ ಅಂತ ತಗೋಬೇಕು. ಸೊ ಇವಳು ಎ ಇಂದ ಬಿ ಕಡೆ ಹೋಗಿರೋದ್ರಿಂದ ಪೂರ್ವ ದಿಕ್ಕಲ್ಲಿ ಹೋಗಿರೋದು. ಸೊ +20 ಈ ಕಡೆಗೆ ಬರುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ಎ ಇಂದ ಪೂರ್ವಕ್ಕೆ ನಾವು ಧನ ಪೂರ್ಣಾಂಕ ಅನ್ಕೊಂಡ್ರೆ, ಎ ಇಂದ ಪಶ್ಚಿಮಕ್ಕೆ ಯಾವ ತರ ಪೂರ್ಣಾಂಕ ಇರುತ್ತೆ? ಋಣ ಪೂರ್ಣಾಂಕ ಆಗುತ್ತೆ. ಯಾಕಂದ್ರೆ ಆಪೋಸಿಟ್ ಅಲ್ಲಿ ಬರುತ್ತಲ್ಲ, ಇದು ಈ ಕಡೆ ಬಂದ್ರೆ ಅದು ಆ ಕಡೆ ಬರುತ್ತೆ, ಇದು ಹೆಚ್ಚಾದ್ರೆ ಅದು ಕಮ್ಮಿ ಆಗತ್ತೆ. ಸೊ ಇವಾಗ ಎ ಇಂದ ನಾವು 20 ಕಿಲೋಮೀಟರ್ ಮಾರ್ಕ್ ಮಾಡ್ಕೊಂಡ್ವಿ ಬಲಕ್ಕೆ, ಪೂರ್ವದ ಕಡೆ. ಸೊ ದಟ್ ಇಸ್ +20. ಇವಾಗ ಅಲ್ಲಿಂದ ಅವಳು ಯಾವ ಕಡೆಗೆ ಹೋಗ್ತಾಳೆ? ಬಿ ಇಂದ ಎಲ್ಲಿಗೆ ಹೋಗ್ತಾಳೆ? ಪೂರ್ವಕ್ಕೆ ಹೋಗ್ತಾಳೋ ಪಶ್ಚಿಮಕ್ಕೆ ಹೋಗ್ತಾಳ? ಪಶ್ಚಿಮಕ್ಕೆ ಹೋಗ್ತಾಳೆ. ಅವಾಗ ಋಣ ಬರ್ಬೇಕಾ ಧನ ಬರ್ಬೇಕಾ? ವೆರಿ ಗುಡ್. ಸೊ ಎಷ್ಟು ಋಣ ಬರುತ್ತೆ? ಎಷ್ಟು ದೂರ ಹೋಗ್ತಾಳೆ ಅವಳು? 30 ಕಿಲೋಮೀಟರ್. 30 ಕಿಲೋಮೀಟರ್ ಪಶ್ಚಿಮಕ್ಕೆ ಹೋಗ್ತಾಳೆ. ಆದ್ರೆ ಹೆಂಗ್ ಬರಿಬೇಕು ನಾನು? ಇವಾಗ +20 ಅಂತ ಈ ಕಡೆಗೆ ಬರದ್ನಲ್ಲ, ಅದೇ ತರ ನೀವು ಬಿ ಇಂದ ಎಡಗಡೆಗೆ ಬರ್ಬೇಕು ಅಂದ್ರೆ ಏನ್ ಬರೀತೀರಾ ಅಲ್ಲಿ? ಯಾವ ಪೂರ್ಣಾಂಕ ಹೇಳಿ? ಋಣ ಪೂರ್ಣಾಂಕ ಮ್ಯಾಮ್. ಋಣ ಪೂರ್ಣಾಂಕ ಫುಲ್ ಹೇಳು ಸಂಖ್ಯೆ ಜೊತೆ. -30. ವೆರಿ ಗುಡ್. -30. ಸುಪ್ರೀತ್, ವೆರಿ ಗುಡ್. ಸೊ ಇದು -30 ಅಂತ ಬರ್ಕೋಬಹುದು. ಆಯ್ತಾ? ಸೊ ಇಲ್ಲಿ +20 ಈ ಕಡೆ ಹೋಗ್ಬಿಟ್ರೆ -30 ಈ ಕಡೆಗೆ ಬರುತ್ತೆ. ಸೊ ಫೈನಲಿ ಎ ಇಂದ ಎಷ್ಟು ದೂರದಲ್ಲಿ ಇರ್ತಾಳೆ ಅವಳು? ಇವಾಗ ಫೈನಲಿ ಪಶ್ಚಿಮಕ್ಕೆ ಇರ್ತಾಳ ಪೂರ್ವಕ್ಕೆ ಇರ್ತಾಳ? ಫೈನಲಿ ಮ್ಯಾಮ್ ಪಶ್ಚಿಮಕ್ಕೆ ಬಂದಿರ್ತಾಳೆ. ಯಾಕಂದ್ರೆ 20 ಕಿಲೋಮೀಟರ್ ಈ ಕಡೆ ಹೋಗಿರ್ತಾಳೆ. 20 ಕಿಲೋಮೀಟರ್ ವಾಪಸ್ ಬಂದ್ರೆ -20 ಬಂದ್ರೆ ಇದೇ ಪಾಯಿಂಟ್ ಬಂದ್ಬಿಡ್ತಾಳೆ. ತಿರ್ಗಾ ಈ ಕಡೆಗೆ ಹೋಗ್ತಾಳೆ. ಈ ಕಡೆ ಎಷ್ಟಾಗಿರತ್ತೆ? ಎ ಇಂದ ಎಷ್ಟು ಬಂದಿರುತ್ತೆ ಅದು? ಎ ಇಂದ +20 ಹೋಗಿದೆ ಬಿಗೆ ಪೂರ್ವಕ್ಕೆ. ಇಲ್ಲಿಂದ -30 ಬಂದಿದೆ ಪಶ್ಚಿಮಕ್ಕೆ ಬಿ ಇಂದ. ಸೊ ಎ ಇಂದ ಎಷ್ಟು ದೂರ ಇರ್ತಾಳೆ? ಎ ಇಂದ -10. ಯಾಕಂದ್ರೆ ಇಟ್ ಇಸ್ +20 +20 ಹೋಗಿರ್ತಾಳೆ. +20 -30 ಅಲ್ಲ, ಈಕ್ವಲ್ ಟು -10. ಸೊ ಎ ಇಂದ ಮೈನಸ್ ಇರೋದ್ರಿಂದ ಅದು ಪಶ್ಚಿಮ ಆಯ್ತು. ಸೊ ಎ ಇಂದ ಪಶ್ಚಿಮಕ್ಕೆ 10 ಕಿಲೋಮೀಟರ್ ದೂರ ಇರ್ತಾಳೆ. ಗೊತ್ತಾಯ್ತಲ್ಲ? ಪ್ರಿಯ ವಿದ್ಯಾರ್ಥಿಗಳೇ, ಈ ಭಾಗದಲ್ಲಿ ನಾವು ಪೂರ್ಣಾಂಕಗಳನ್ನ ಹೇಗೆ ಕ್ರಮಪಡಿಸುವುದು, ಹೇಗೆ ಪೂರ್ಣಾಂಕಗಳನ್ನ ಹೋಲಿಕೆ ಮಾಡೋದು, ಆಮೇಲೆ ದಿನನಿತ್ಯದಲ್ಲಿ ಇದರ ಪ್ರಯೋಗ ಹೇಗೆ ಮಾಡೋದು ನಾವು ಅಂತ ನೋಡಿದ್ವಿ. ಮುಂದಿನ ಭಾಗದಲ್ಲಿ ನಾವು ಪೂರ್ಣಾಂಕಗಳನ್ನ ಹೇಗೆ ಸಂಕಲನ ಮಾಡೋದು, ವ್ಯವಕಲನ ಮಾಡೋದು ಅಂತ ನೋಡೋಣ.